how do we manage our plants, how do we manage our crop? This is a big question in front of us. So I suggest please you also start thinking about it, and if you have got some thoughts, next Wednesday please come and share those thoughts, and let us start exploring and document some of this, and whichever is possible to be implemented now only, that is August September, we will start implementing them, so that we can better prepare for the forthcoming summer, which will be definitely of greater challenge in terms of water management. ಮುಂದೆ ಬರಬಹುದಾದ ಈ ಬರದ ದಿನಗಳನ್ನು ಎದುರಿಸೋದು ಹೇಗೆ ಅನ್ನೋದಕ್ಕೆ ನಾವು ಇವಾಗಿಂದನೇ ಯೋಜನೆಗಳನ್ನು ಮಾಡ್ತಾ ಹೋಗೋಣ. ಮುಂದಿನ ಬುಧವಾರ ಅದರ ಬಗ್ಗೆನೇ ಮಾತಾಡೋಣ. ನಿಮ್ಗೆ ಏನು ಮಾಹಿತಿಗಳು ಸಿಗುತ್ತೋ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ದಯವಿಟ್ಟು ಬುಧವಾರ ಸಂಜೆ ಶೇರ್ ಮಾಡ್ಕೊಳ್ಳಿ. ಓಕೆ ಸರ್. ಇನ್ನೇನಾದರೂ ಪ್ರಶ್ನೆಗಳಿದ್ರೆ ಕೇಳಿಯಪ್ಪ. ಹಲೋ ಸರ್, ಇನ್ನೊಂದು ಕ್ವಶನ್ ಸರ್. ಹೇಳಿ ಗಿರೀಶ್. ಈಗ ತೊಗರಿ ಗಿಡ ಬೆಳೆದ್ಬಿಟ್ಟು ತುಂಬಾ ಮರ ತೊಗರಿ ತರ. ಈಗ ಅದನ್ನ ನಾನು ಹಿಂಡಿ ದ್ರಾವಣ ಹಾಕ್ಬಿಟ್ಟು ಅದ್ರ ಮೇಲೆಗೆ ಇದನ್ನ ಹಸಿರು ಇದಕ್ಕೆ ಎಲ್ಲ ಫುಲ್ ಕಟ್ ಮಾಡಿದ್ರೆ ತಿರ್ಗಾ ಚಿಗುರುತ್ತಾ ಸರ್? ಇವಾಗ ಏನಾದ್ರು ಅದು ಚಿಗುರುತ್ತೆ ಸರ್. ತೊಗರಿ ಇನ್ನು ಹೂ ಬಿಟ್ಟಿಲ್ಲ ಅಲ್ವಾ? ಇಲ್ಲ ಸರ್, ಹೂ ಬಿಟ್ಟಿಲ್ಲ. ಅದಿನ್ನು ಸಸ್ಯಾಭಿವೃದ್ಧಿ ಹಂತ, ವೆಜಿಟೇಟಿವ್ ಗ್ರೋತ್ ಫೇಸಲ್ಲಿದೆ. ಅದನ್ನು ಇವಾಗ ಪ್ರೌನಿಂಗ್ ಮಾಡಿ ಎಲ್ಲವನ್ನು ಎಲ್ಲೆಲ್ಲಿ ಬ್ರಾಂಚ್ಗಳು ಬಂದಿದೆಯೋ ಆ ಬ್ರಾಂಚಿಂದ 4 ಇಂಚ್ ಬಿಟ್ಟು ಪ್ರೌನ್ ಮಾಡಿ. ಒಂದ್ ರೌಂಡ್ ಅಲ್ಲೇ ಹೂವು ಬಿಟ್ಟು ಕಾಯ ಆಗಿತ್ತು ಸರ್. ತಿರ್ಗಾ ಈಗ ಎಲ್ಲ ಉದ್ರೋಗಿ ತಿರ್ಗಾ ಹೊಸದಾಗಿ ಎಲ್ಲ ಚಿಗುರಿದೆ ತಿರ್ಗಾ. ಅಲ್ಲ, ಅದು ಮರ ತೊಗರಿನೋ ಅಥವಾ ಮಾಮೂಲಿ BRGನೋ? ಮರ ತೊಗರಿನೇ ಅನ್ಸುತ್ತೆ ಸರ್, ಮರ ತೊಗರಿನೇ ಅನ್ಸುತ್ತೆ. ಯಾಕಂದ್ರೆ ಮರ ತರನೇ ಹಾಕ್ತಾ ಇದೆ ಅದು. ಅಲ್ಲ, ಅದಾಗುತ್ತೆ, ಏನೇವು ತೊಂದರೆ ಇಲ್ಲ. ಅದನ್ನು ಕತ್ತರಿಸಿ ಮುಚ್ಚಿಗೆ ಕೊಡಿ. ಹೂ ಬರ್ತಾ ಇದ್ರೆ ಬಿಡಿ, ಹೂ ಬರಲಿ. ಈಗೇನೆ ಕತ್ತರಿಸ್ತೀರಾ? ಚೆನ್ನಾಗಿ ಹೂ ಬಂದ್ಮೇಲೆ ಕತ್ತರಿಸಿ. ಇಲ್ಲ, ಅದು ಇದಕ್ಕೆ ಸರ್. ಈಗ ನಾವು ಇದಾಗ್ತಾ ಇದೀವಲ್ಲ ಸರ್, ಹಿಂಡಿ ದ್ರಾವಣ ಎಲ್ಲ ಕೊಡ್ತಿದೀವಲ್ಲ, ಅದಕ್ಕೆ ನನ್ಗೆ ಮುಚ್ಚಿಗೆ ಬೇಕಲ್ಲಿ. ಹೌದಾ? ಹಂಗಾಗಿ ಅದನ್ನೆಲ್ಲ ಕಟ್ ಮಾಡ್ಬಿಟ್ಟು ಫುಲ್ ನಮ್ದು ಹೆಂಗಾಗಿ ಒಂದೊಂದು ಅಡಿಕೆ ಸಸಿಗೂ ಒಂದೊಂದು ಹಾಕಿದೆ ಅದನ್ನ. ಹೌದು. ಈಗ ಅದು ಎಲ್ಲ ಅಡಿಕೆ ಸ್ವಲ್ಪ ಚೆನ್ನಾಗಿ ಬಂದಿದೆ. ಈಗ ತುಂಬಾ ಇದು ಒಂಥರ ಕಾಡ್ ತರ ಇದೆ ಆಗ್ಬಿಡ್ತು ಒಳಗಡೆ ಫುಲ್ಲು. ಸರಿ ಸರಿ. ಫುಲ್ ಬ್ರಾಂಚಸ್ ಎಲ್ಲ ಆಗ್ಬಿಟ್ಟಿದೆ. ಅದಕ್ಕೆ ನಾನು ಕೆಳಗಡೆ ಭೂಮಿಯಿಂದ ಮೇಲ್ಗಡೆಗೆ 3 ಅಡಿ ಬಿಟ್ಟು ಅಲ್ಲಿವರೆಗೆ ಫುಲ್ ತೆಗೆದ್ಬಿಡ್ಲಾ ಅಂತ. ಅಲ್ಲ, ಮಧ್ಯದ ಸೆಂಟರ್ ಕೊಂಬೆ ಕಟ್ ಮಾಡಬೇಡಿ. ಅದೇನೇ ಹತ್ರಕ್ಕೆ ಹೋಗ್ಲಿ, ಪರವಾಗಿಲ್ಲ. ಸೈಡ್ ಬ್ರಾಂಚ್ಗಳನ್ನ ಬ್ರಾಂಚಿಂದ ಒಂದು 4-5 ಇಂಚ್ ಬಿಟ್ಟು ಕಟ್ ಮಾಡಿ. ಕಾಂಡಕ್ಕೆ ಅಟ್ಯಾಚ್ ಆದಂಗೆ ಕಟ್ ಮಾಡಬೇಡಿ. ಕಾಂಡದಿಂದ ಒಂದು 4 ಇಂಚ್ ಬಿಟ್ಟು ಬ್ರಾಂಚ್ಗಳನ್ನು ಕತ್ತರಿಸಿ, ಅಲ್ಲಿಂದ ಮತ್ತೆ ಫ್ಯಾನ್ ಔಟ್ ಆಗುತ್ತೆ, ಹೊಸ ಚಿಗುರುಗಳು ಬರುತ್ತೆ. ಕತ್ತರಿಸಿ ಮುಚ್ಚಿಗೆ ಮಾಡ್ಕೊಳ್ಳಿ, ಒಳ್ಳೇದು. ತೊಗರಿ ಬಹಳ ಉತ್ತಮವಾದ ಮುಚ್ಚಿಗೆ ದ್ರವ್ಯ. ಒಣ ಮುಚ್ಚಿಗೆ ದ್ರವ್ಯಕ್ಕೆ ತೊಗರಿ ಅಂತ ಬೆಳೆ ಇನ್ನೊಂದಿಲ್ಲ. ನನಗೆ 2022-23 ದೊಡ್ಡಬಳ್ಳಾಪುರ ತೋಟದಲ್ಲಿ ಇದು ಅನುಭವ ಆಗಿದೆ. ಇನ್ಫ್ಯಾಕ್ಟ್ ಮುಂದಿನ ಬುಧವಾರ ಇದ್ರ ಬಗ್ಗೆ ಮಾತಾಡ್ತೀನಿ. ಅಂದ್ರೆ ಈ ಬರ ನಿರೋಧತೆಗೆ ಏನೇನು ಪ್ಲಾನ್ ಮಾಡ್ಕೋಬೇಕು, ತೊಗರಿನೂ ಒಂದು ಮುಖ್ಯವಾದ ಅಂಶ. ತುಂಬಾ ಉಪಯೋಗ ಆಗುತ್ತೆ ಸರ್. ಮುಂದಿನ ಬುಧವಾರ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ. ಇವತ್ತು ತುಂಬಾ ಸಮಯ ಆಗ್ಬಿಟ್ಟಿದೆ. ನೀವು ಅದನ್ನ ಮಾಡಿ, ಕತ್ತರಿಸ್ಬಿಟ್ಟು ಮುಚ್ಚಿಗೆ ಮಾಡಿ ಅಪ್ಪ. ಖಂಡಿತ ಸರ್, ಮಾಡ್ತೀವಿ. ಶನಿವಾರ ಭಾನುವಾರ ಅದಕ್ಕೆ ಸರ್ ಮಾಡಿ, ಒಳ್ಳೇದು. ಫೋಟೋಸ್ ಕಳಿಸಿ ಎಲ್ರಿಗೂ, ನಾವು ನೋಡೋಣ. ಆಮೇಲೆ ನೀವೆಲ್ಲ ವಾಟ್ಸಪ್ ಗ್ರೂಪ್ ಕೇಳ್ತೇನೆ. ವಾಟ್ಸಪ್ ಗ್ರೂಪ್ ಮಾಡಲ್ಲ ನಾನು. ಇದೇ ವಾಟ್ಸಪ್ ಗ್ರೂಪ್ ನಮಗೆ. ನಾವು ಬುಧವಾರದ ಈ ವೆಬ್ ಸರಣಿನೇ ವಾಟ್ಸಪ್ ಗ್ರೂಪ್. ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಈ ವಾರದಲ್ಲಿ ನಿಮ್ದು ಏನು ಪ್ರೋಗ್ರೆಸ್ ಆಗಿದೆ, ಏನಿದಾಗಿದೆ ಹಂಚ್ಕೋಬೇಕು ಅಂದರೆ ನನಗೆ ಬುಧವಾರ ಮಧ್ಯಾಹ್ನ ಸಂಜೆ 4 ಗಂಟೆ ಒಳಗಡೆ ಫೋಟೋ ಕಳಿಸ್ಬಿಡಿ. ನಾನು ಎಲ್ಲವನ್ನೂ ಡಿಸ್ಪ್ಲೇ ಮಾಡ್ತಾ ಬರ್ತೀನಿ. ಇದು ರೆಕಾರ್ಡು ಆಗಿರುತ್ತೆ. ನೀವು ಯಾವ ಬೇಕಾದ್ರೂ ನಿಮ್ಮ ತೋಟ ನೀವೇ ನೋಡ್ಕೋಬೋದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಹಾಗಾಗಿ ಎಲ್ಲರೂ ನೀವೇನು ಪ್ರೋಗ್ರೆಸ್ ಆಗಿದೆ, ನಿಮಗೆ ಸಮಾಧಾನ ಆಗಿದೆ, ನನ್ನ ಪ್ರಯತ್ನ ರಿಸಲ್ಟ್ಸ್ ಬಂದಿದೆ, ಅಥವಾ ಸಮಸ್ಯೆ ಇನ್ನೂ ಜಾಸ್ತಿ ಆಗಿದೆ, ಎಲ್ಲವನ್ನು ಫೋಟೋಸ್ ತೊಗೊಳ್ಳಿ. ಸಣ್ಣ ಸಣ್ಣ ವಿಡಿಯೋಸು ಫೋಟೋಸು ಮಾಡಿ ನನಗೆ ಬುಧವಾರ ಸಂಜೆ 5 ಗಂಟೆ ಒಳಗೆ ತಲುಪಿಸಿದ್ರೆ ಅವತ್ತು ಸಂಜೆ ರಾತ್ರಿ 8:30 ನೇರ ಪ್ರಸಾರದಲ್ಲಿ ಅದನ್ನು ಡಿಸ್ಪ್ಲೇ ಮಾಡಿ ಅದ್ರ ಬಗ್ಗೆ ನಾವು ಎಲ್ರಿಗೂ ಮಾಹಿತಿ ಕೊಡ್ಬೋದು. ಇದನ್ನೇ ಅನುಭವ ಹಂಚಿಕೆ ಅಂತ ನಾನು ಹೇಳ್ತೀನಿ. ಏನಪ್ಪ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಅಂದರೆ, ನಮ್ಮ ತೋಟದಲ್ಲಿ ಏನು ಎಕ್ಸ್ಪೀರಿಯನ್ಸ್ ಆಗಿದೆಯೋ ಅದನ್ನು ಕಲೆಕ್ಟ್ ಮಾಡಿ ಒಂದು ಫೋಟೋ ತೆಗೆದು ಇಲ್ಲಿ ಹಾಕಬೇಕು ಇವಾಗ ಬುಧವಾರ. ಇದೇ ನಮ್ದು ವಾಟ್ಸಪ್ ಗ್ರೂಪು. ನಮ್ಗೆ ಸಪ್ರೇಟ್ ವಾಟ್ಸಪ್ ಗ್ರೂಪ್ ಇಲ್ಲ. ಹಾಗಾಗಿ ಇದರಲ್ಲೇ ಎಲ್ಲ ಮಾಹಿತಿಗಳು ನಾವು ಹಂಚ್ತಾ ಹೋಗೋಣ. ಹಾಂ, ಒಳ್ಳೇದಪ್ಪ. ಕೇಳಿಯಪ್ಪ, ಇನ್ನೇನಾರು ವಿಷಯಗಳಿದೆಯಾ, ಅನುಮಾನಗಳಿದೆಯಾ? ನಮಸ್ಕಾರ ಗೌಡ್ರೆ, ಹೇಳಿ. ನಮಸ್ತೆ ಸರ್. ಚೆನ್ನಾಗಿತ್ತು ಕಾರ್ಯಕ್ರಮ. ಈ ಮಲ್ಲಿಕಾರ್ಜುನ ಅವ್ರ ತೋಟಕ್ಕೆ ಬರೋ ಕಾಲ ಚೆನ್ನಾಗಿತ್ತು ಸರ್. ತೋಟದ ಕಾರ್ಯಕ್ರಮ ಚೆನ್ನಾಗಿತ್ತು ಸರ್. ತುಂಬಾ ಚೆನ್ನಾಗಿ ವಿಡಿಯೋಗಳು ಇದೆ. ಈಗ ಆಲ್ರೆಡಿ ನಮ್ಮ ಮಲ್ಲಿಕಾರ್ಜುನ ಸರ್ ಅವ್ರ ತೋಟದ್ದು ವಿವರ ಇನ್ಫೋ ಯೂಟ್ಯೂಬ್ ಚಾನಲ್ ಕನ್ನಡದಲ್ಲಿ
ಇವತ್ತು ಒಂದು ಭಾಗ ಬಂದಿದೆ, ಆಲ್ರೆಡಿ 3 ಎಲ್ಲ ಭಾಗ ನೋಡಿದೀನಿ ಬಂದಿದೆ. ಸರ್, ಚೆನ್ನಾಗಿ ತುಂಬಾ ಗ್ರೀನ್ರಿ ಇತ್ತು, ಹಾಂ, ತುಂಬಾ ಅದನ್ನೇ. ಚೆನ್ನಾಗಿದೆ ಸರ್. ಅದು ಅಲ್ಲ, ಈಗಿನ ಕಾರ್ಯಕ್ರಮವಲ್ಲ, ಹಾಂ, ಆ, ಈಗಿನ ಇದರಲ್ಲಿ ಭೇಟಿ ಹಾಂ, ಕಾರ್ಯಕ್ರಮ ಚೆನ್ನಾಗಿತ್ತ ಅಂತ ಸರ್. ಅಂದ್ರೆ ಹಿಂದಿಂದ ನೋಡಿದೀನಿ ಸರ್, ತುಂಬಾ ಚೆನ್ನಾಗಿದೆ, ತುಂಬಾ ಫೈನ್, ಹೌದು. ತುಂಬಾ ಹಸಿರಾಗಿದೆ ಸರ್. ಇನ್ನೂ ಸಾಕಷ್ಟು ಇವತ್ತಿನ ಎಪಿಸೋಡಲ್ಲೂ ಸಾಕಷ್ಟು ಬಂದಿದೆ. ಆಮೇಲೆ ಇವತ್ತಿನ ನಮ್ಮ ಭಾನುವಾರದ ಕಾರ್ಯಕ್ರಮ ಏನಾಯ್ತಲ್ಲ ಮೊನ್ನೆ, ಅದನ್ನು ನಮ್ಮ ವಿವರ ಇನ್ಫೋ ವಿಶ್ವಾಸ್ ಅವರು ಪ್ರೊಫೆಷನಲ್ ಆಗಿ ಡ್ರೋನ್ ಎಲ್ಲ ಯೂಸ್ ಮಾಡಿ ರೆಕಾರ್ಡ್ ಮಾಡಿದ್ದಾರೆ ನಮ್ಮ ಕಾರ್ಯಕ್ರಮನವೇ. ಹೌದು, ಅದರದ್ದು ಒಂದು ಎಪಿಸೋಡ್ ಮಾಡಿ ಸದ್ಯದಲ್ಲೇ ಅವರು ಚಾನಲಲ್ಲಿ ಹಾಕ್ತಾರೆ. ಸೊ ಯಾರು ಅವತ್ತು ಬರ್ಲಿಕ್ಕಾಗಿಲ್ಲೋ ಅವರಿಗೆ ಡೀಟೇಲ್ಡ್ ಡಾಕ್ಯುಮೆಂಟ್ರಿ ಒಂದು ಪ್ರಿಪೇರ್ ಆಗಿದೆ, ಅದನ್ನು ಸಹ ನೀವು ಗಮನಿಸ್ಬೋದು. ಸದ್ಯದಲ್ಲೇ ವಿವರ ಯೂಟ್ಯೂಬಲ್ಲಿ ಹಾಕ್ತಾರೆ. ಸರ್ ಥ್ಯಾಂಕ್ ಯು ಸರ್. ಆಮೇಲೆ ಸರ್, ಈಗ ತೊಗರಿ ಬಗ್ಗೆ ಹೇಳಿದ್ರ ಸರ್, ತೊಗರಿ ಹಾಕ್ಬೋದಲ್ಲ ಸರ್ ಈಗ? ಹಾಕಿ ಯಾವಾಗ ಬೇಕಾದ್ರೂ ಹಾಕ್ಬೋಣ. ನಾವೇನು ಅದನ್ನ ತೊಗರಿ ಕಾಯ್ಕೊಳಲ್ಲ ನಾವು. ಇನ್ನೊಬ್ರು ಕಾರ್ಯಕ್ರಮದ್ದು ಒಂದು ಇದ್ರಲ್ಲಿ ವೆಲ್ವೆಟ್ ಸರ್, ವೆಲ್ವೆಟ್ ಬೀನ್ಸ್ ಐತಲ್ಲ ಸರ್, ವೆಲ್ವೆಟ್ ಬೀನ್ಸ್ ಹಾಂ, ಹಾಕಿ ಅಂತ ಅಂದ್ಬಿಟ್ಟು ಕೆಲವರು ಇದ್ರಲ್ಲಿ ಅಲ್ಲ ವೆಲ್ವೆಟ್ ಬೀನ್ಸ್ ಬಗ್ಗೆ ನಾವು ಆಲ್ರೆಡಿ ಮಾತಾಡಿದ್ದೀವಿ. ವೆಲ್ವೆಟ್ ಬೀನ್ಸ್ ವೆಲ್ವೆಟ್ ಬೀನ್ಸ್ನ ಯಾವಾಗ ಹಾಕಬೇಕು ಅಥವಾ ಮುನ್ನೆಚ್ಚರಿಕೆ ಏನು ತಗೋಬೇಕು ಅಂದರೆ, ಈ ಉದಾಹರಣೆಗೆ ಹೊಸದಾಗಿ ನಾವು ಜೂನ್ ಜುಲೈ ತಿಂಗಳಲ್ಲಿ ಗಿಡಗಳನ್ನು ನಾಟಿ ಮಾಡಿದರೆ, ಅಥವಾ ನಮ್ಮ ಗಿಡಗಳು ಇನ್ನೂ 1 ಅಡಿ 1.5 ಅಡಿ ಎತ್ತರದಲ್ಲಿದ್ದರೆ, ಅಥವಾ ನಾವು ನೇರವಾಗಿ ಬೀಜ ಬಿತ್ತನೆ ಮಾಡಿ ಗಿಡಗಳನ್ನು ಬೆಳಿಲಿಕ್ಕೆ ಪ್ರಯತ್ನ ಮಾಡ್ತಿದ್ರೆ, ಈ ಸಂದರ್ಭಗಳಲ್ಲಿ ವೆಲ್ವೆಟ್ ಬೀನ್ಸ್ ಹಾಕಿದ್ರೆ ಅದು ಬಳ್ಳಿ ಹೋಗಿ ಆ ಗಿಡನ ಆವರಿಸ್ಕೊಂಡ್ಬಿಡುತ್ತೆ. ಆಮೇಲೆ ಸರ್, ಇನ್ನೊಂದು ಯಾವ್ದು ಇದೇನಾ ಸರ್, ಅದು ಮುಟ್ಟಿದ್ರು ಕೂಡ ಒಂಥರ ತುರ್ಕಿಗಳು ಬರ್ತದೆ, ಇದೇನಾ ಸರ್? ಹೌದು. ಈ ವೆಲ್ವೆಟ್ ಬೀನ್ಸ್ ಅಲ್ಲ, ಗಿಡ ಮುಟ್ಟಿದ್ರೆ ಏನಾಗಲ್ಲ, ಕಾಯಿ ಮುಟ್ಟಿದ್ರೆ ತುರ್ಕೆ ಬರುತ್ತೆ. ಸೊ ಅದು 8-10 ತಿಂಗಳು ಬೆಳೆ, ಇದು ಹಬ್ಕೊಂಡು ಹೋಗುತ್ತೆ. ಬಳ್ಳಿ ಬಹಳ ದಪ್ಪವಾಗಿರುತ್ತೆ. ಹಳೆ ತೋಟಗಳಲ್ಲಿ ಅಂದ್ರೆ ನಿಮ್ದು 5-6 ವರ್ಷದ ಮರಗಳಿದ್ರೆ ಅಲ್ಲಿ ಬೇಕಾದ್ರೆ ಈ ವೆಲ್ವೆಟ್ ಬೀನ್ಸ್ನ ಹಾಕೊಳ್ಳಿ, 8-10 ತಿಂಗಳಿರುತ್ತೆ. ಬಟ್ ಅದನ್ನು ನಾವು ಅವಾಗ ಒಂಚೂರು ಬ್ರಷ್ ಕಟರ್ನಲ್ಲಿ ತಗೊಂಡು ಹೊಡಿತಾ ಇರಬೇಕಂದ್ರೆ ಅದು ವಿಪರೀತ ಬೆಳಿಲಿಕ್ಕೆ ಬಿಡಬಾರ್ದು, ನಿರ್ದಿಷ್ಟ ಪ್ಯಾಸೇಜಲ್ಲಿ ಮಾಡ್ಕೋಬೇಕು. ಬಟ್ ಅದಕ್ಕಿಂತನೂ ಸರಳವಾದಂಥ ನಮ್ಗೆ ಈ ಸೆಣಬು ಹೆಂಚುಗಳನ್ನೇ ಬೆಳ್ಕೊಂಡ್ರೆ ಸಾಕು, ವರ್ಷಕ್ಕೆ 2 ಸತಿ ಈ ಸಮಯದಲ್ಲಿ, ಜುಲೈಯಿಂದ ನವೆಂಬರ್ ಒಳಗಡೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅದಕ್ಕೇನೆ ಯಾವ್ದೋ ಒಂದು ತೋಟದಲ್ಲಿ ನೀವು ವೆಲ್ವೆಟ್ ಬೀನ್ಸ್ ಕೂಡ ಡಯಾಂಚ ಅಂದ್ರೆ ಸಿಮರುಬ, ಮತ್ತೆ ಇದು ಸರ್ ಆಯಿಲ್ ಜಟ್ರಪ್ಪ, ಅವೆಲ್ಲ ಇದ್ ಮಾಡಿದ್ರಲ್ಲ, ಅದ್ರಲ್ಲಿ ನೋಡಿದ್ನಲ್ಲ, ಸ್ವಲ್ಪ ಅನುಮಾನ ಇಟ್ಕೊಂತು. ಇದು ಹೇಳಿದ್ರಲ್ಲ ಮಂಜುನಾಥ್ ಸರ್ ಅವರು ಅಂತ ಹೇಳಿದ್ರಲ್ಲ, ನಿಯಂತ್ರಣ ಮಾಡಿ ಅಲ್ಲ, ಅದು ಒಳ್ಳೆ ಸಸ್ಯನೇ. ಬಟ್ ಅದೇನು ಅದು ಒಂದೊಂದೇ ಬೆಳೆಯಕ್ ಬಿಟ್ರೆ ಕಳೆ ವೈವಿಧ್ಯತೆನ ನಾಶ ಮಾಡ್ಬಿಡುತ್ತೆ. ಅದು ಒಂದೇ ಡಾಮಿನೆಂಟ್ ಆಗತ್ತೆ, ಇನ್ವೇಸಿವ್ ಪ್ಲಾಂಟ್ ಅಂತೀವಿ. ವಿಪರೀತ ಬೆಳಿಲಿಕ್ಕೆ ಬಿಡಬಾರ್ದು, ಅದನ್ನು ನಿಯಂತ್ರಣ ಹೇಳೋದಂಗೆ ಡಯಾಂಚ ಇದು ಇವೆಲ್ಲ ಮಾಮೂಲಿ ಇದೈತಲ್ಲ ಸರ್, ಅದು ತುಂಬಾ ಅನುಕೂಲಕರವಾದ. ಹೌದು, ತುಂಬಾ ಚೆನ್ನಾಗಿದೆ ಸರ್. ಅಲ್ಲ ಮನ್ಸಿಂಗ್ ಮಾಡ್ತಾ ಇದ್ರೆ ನೀವ್ ಹೇಳ್ದಂಗೆ ಕಾಮನ್ ಆಗಿ ಯೂಸ್ ಮಾಡ್ಬೋದು ಸರ್ ಅದು. ಹೌದು. ಆದಷ್ಟು ಇದು ಅಲ್ಪಾವಧಿ ಹಸಿರೆಲೆ ಗೊಬ್ಬರದ ಗಿಡಗಳು ಅಂತ ಹೇಳ್ತೀವಿ, ಶಾರ್ಟ್ ಟರ್ಮ್ ಗ್ರೀನ್ ಮ್ಯಾನ್ಯೂರ್ ಕ್ರಾಪ್ಸ್. ಈಗ ಜೂನ್ ಟು ನವೆಂಬರ್ನಲ್ಲಿ ಇದನ್ನ ಜಾಸ್ತಿ ಬೆಳೆಯಕ್ಕೆ ಗಮನ ಕೊಡಿ. ಹಂಗಾಗಿ ಎಲ್ಲ ಹಾಕ್ಬೋದಲ್ಲ, ಈಗ ಅವರೇ ಇದು ಅಲಸಂದೆ, ತೊಗರಿ ಇವೆಲ್ಲ ಹಾಕಿದ್ರೆ. ತೊಗರಿದು ಯಾವ್ದೋ ಒಂದು 5-6 ವರ್ಷದ್ದು ಸರ್, ಯಾವ್ದೋ ಒಂದು ಬಿತ್ತನೆ ತಂದಿಟ್ಟಿದೀನಿ ಸರ್, ಅದಕ್ಕೆ ಹಾಕೋಣ ಅಂತ ಸರ್. ಈಗ ಮೊದಲು ಸ್ಯಾಂಪಲ್ ಟೆಸ್ಟ್ ಮಾಡಿ, ಜರ್ಮಿನೇಷನ್ ಟೆಸ್ಟ್ ಅಂತ ಒಂದು 10 ಬೀಜ 20 ಬೀಜ ತಗೊಂಡು ಜರ್ಮಿನೇಷನ್ ಟೆಸ್ಟ್ ಮಾಡಿ ಆಮೇಲೆ ಹಾಕಿ. ಒಳ್ಳೆಯದು. ಥ್ಯಾಂಕ್ ಯು. ಹೇಳಿಯಪ್ಪ. ಅದೇ ನೋಡೋಣ ಮಿತ್ರರ, ಈ ತಿಂಗಳ ಕೊನೆ ಶನಿವಾರ, ಭಾನುವಾರ ಅಥವಾ ಶುಕ್ರವಾರ, ಶನಿವಾರ ನಮ್ಮ MS ಫಾರಂ ದೊಡ್ಡಬಳ್ಳಾಪುರ ಸಾಸಲು ಹೋಬಳಿಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಅದು ಈ ಸಲ ನಮ್ಮ ಆಲೋಚನೆ ಏನಿತ್ತಪ್ಪ ಅಂದರೆ, ಒಂದು ರಾತ್ರಿ ಅಲ್ಲಿ ಇರಕ್ಕೆ ಪ್ರಯತ್ನ ಮಾಡೋಣ ಅಂತ. ಯಾವುದವರೆಗೂ ನಾವು ಒನ್ ಡೇ ವರ್ಕ್ಶಾಪ್ ಮೊನ್ನೆ ಗೌರಿಬಿದನೂರಿನಲ್ಲೂ ಮಲ್ಲಿಕಾರ್ಜುನ ತಟ್ಟು ಬೆಳಗ್ಗೆ ಹೋಗಿ ಸಂಜೆ ಬಂದ್ವಿ. ಈ ಸಲ ಒಂದು ರಾತ್ರಿ ಶುಕ್ರವಾರನೇ ಹೋಗಿ ಶುಕ್ರವಾರ ರಾತ್ರಿ ಅಲ್ಲಿ ಇರೋದಾ, ಅಥವಾ ಶನಿವಾರ ಬೆಳಗ್ಗೆ ಹೋಗಿ ಶನಿವಾರ ರಾತ್ರಿ ಇದ್ಬಿಟ್ಟು ಭಾನುವಾರ ಸಂಜೆ ಮಧ್ಯಾಹ್ನ ವಾಪಸ್ ಬರೋದಾ. ಒಂದು ರಾತ್ರಿ ಇದ್ದಾಗ ಅಲ್ಲಿ ನಮ್ಗೆ ಆಗ್ತಕ್ಕಂಥ ಅನುಭವಗಳೇನು, ನಾವು ವಿಶಾಲವಾಗಿ ಒಂದು ಕಡೆ ಕೂತ್ಕೊಂಡು ರಾತ್ರಿ ಎಲ್ಲ ಮಾತಾಡ್ಕೋಬೋದಾ, ಬೆಳಗ್ಗೆ ಮುಂಜಾನೆ ಸೂರ್ಯೋದಯ ನೋಡ್ಬೋದಾ, ಇವೆಲ್ಲವೂ ಅವಕಾಶಗಳು ನಮಗೆ ಸೃಷ್ಟಿಯಾಗ್ತಾ ಹೋಗುತ್ತೆ.
ಸಾಧ್ಯವಾದರೆ ಒಂದು ಓವರ್ನೈಟ್ ಸ್ಟೇ ಇರತಕ್ಕಂಥ ಒಂದು 2 ದಿನದ ಕಾರ್ಯಕ್ರಮ, ತೋಟದ ಭೇಟಿ ಕಾರ್ಯಕ್ರಮ ಮಾಡೋಣ ಅನ್ನೋ ಒಂದು ಆಲೋಚನೆ ಇದೆ. ಅದನ್ನು ಈ ತಿಂಗಳ ಕೊನೆ ಶನಿವಾರ ಭಾನುವಾರ ಅಥವಾ ಶುಕ್ರವಾರ ಶನಿವಾರ ಮಾಡೋಣ ಅಂತ. ಮುಂದಿನ ಬುಧವಾರ ತಾವುಗಳು ಅದ್ರ ಬಗ್ಗೆ ಬಂದು ಹೇಳಿ, ಅಂದರೆ ಅದು ಶುಕ್ರವಾರ ಶನಿವಾರ ಓಕೆನಾ ಅಥವಾ ಶನಿವಾರ ಭಾನುವಾರ ಓಕೆನಾ, ಯಾವ ದಿನಗಳಲ್ಲಿ ನಿಮಗೆ ಅನುಕೂಲ ಆಗುತ್ತೆ. ಯಾರು ನಮ್ಮ ದೊಡ್ಡಬಳ್ಳಾಪುರ MS ಫಾರ್ಮ್ಗೆ ಇದುವರೆಗೂ ಬಂದಿಲ್ವೋ ಅವ್ರಿಗೆ ಇದೊಂದು ಅವಕಾಶ ಆಗುತ್ತೆ. ಮತ್ತು ಬಂದಿರೋರು ಇನ್ನೊಂದು ಸಲ ಬನ್ನಿ, ಎಲ್ಲರನ್ನೂ ಕರಿತಿದ್ದೀನಿ. ಏಕೆಂದರೆ ಸಾಕಷ್ಟು ಬೆಳವಣಿಗೆಗಳು ಅಲ್ಲೂ ಆಗ್ತಾ ಇದೆ ಮತ್ತು ನಮಗೆ ಮಾಹಿತಿಗಳು ತುಂಬ ಇದೆ. ನಾವೊಂದು ಸಂಜೆ ಕೂತ್ಕೊಂಡ್ಬಿಟ್ರೆ ರಾತ್ರಿ ಊಟದ ತನಕ ನಾವು ಮಾತಾಡ್ತಾ ಕೂತ್ಕೋಬೋದು, ಸಾಕಷ್ಟು ಮಾಹಿತಿಗಳನ್ನು ಪಡ್ಕೋಬೋದು. ಆಮೇಲೆ ನೀವುಗಳು ಈ ಒಂದು ಇದರಲ್ಲಿ ಇನ್ವಾಲ್ವ್ ಆಗ್ಬೋದು. ಹಾಗಾಗಿ ಒಂದು ಉತ್ತಮವಾದಂಥ 2 ದಿನನ ಜೊತೆಯಲ್ಲಿ ಕಳೆಯೋಣ ಅನ್ನೋ ಒಂದು ಉದ್ದೇಶ ಇದೆ. ಮುಂದಿನ ಬುಧವಾರ ಅದ್ರ ಬಗ್ಗೆ ಮತ್ತೆ ಇನ್ನಷ್ಟು ಮಾಹಿತಿ ಕೊಡ್ತೀನಿ. ಮತ್ತು ನೀವು ಏನಾದ್ರು ಸಲಹೆಗಳಿದ್ದರೆ ಖಂಡಿತ ನನಗೆ ಕಳಿಸ್ಕೊಡಿ ಅಥವಾ ಫೋನ್ ಮಾಡಿ ತಿಳಿಸಿ. ಇದೊಂದು ಪ್ರೋಗ್ರಾಮ್ ಮಾಡೋಣ. ಸೊ ಒಂದು ರಾತ್ರಿ ನಮ್ಮ MS ಫಾರ್ಮ್ನಲ್ಲಿ ಇದು ಬರಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಅದ್ರ ಬಗ್ಗೆ ಏನಾದ್ರು ನಿಮ್ಮ ಫೀಡ್ಬ್ಯಾಕ್ ಇದ್ದರೆ ಹೇಳಿ ಅಥವಾ ಮುಂದಿನ ಬುಧವಾರ ಹೇಳಿ. ಸೊ ಇದಿಷ್ಟು ಇವತ್ತಿನ ಕಾರ್ಯಕ್ರಮ ಆಗಿತ್ತು. ಇವತ್ತು ನಮ್ಮ ಜೊತೆ ಜೋಡಿಸ್ಕೊಂಡಂಥ ಇಬ್ಬರು ಮಹಿಳಾ ಕೃಷಿಕ ಮಿತ್ರರು. ಸೊ ಪದ್ಮಾ ಮೇಡಮ್ಮು ಚೆನ್ನೈನಿಂದ ಬಂದರು, ನೇರ ಪ್ರಸ್ಥದಲ್ಲಿದ್ದರು. ರಮಾ ಮೇಡಮ್ಮು ನಮ್ಮ ಜೊತೆ ಇದ್ದರು. ಹಾಗಾಗಿ ಸಾಕಷ್ಟು ವಿಷಯಗಳನ್ನು ಇವತ್ತು ನಾವು ತಿಳ್ಕೊಂಡಿದ್ದೀವಿ ಅಂತ ಅಂದ್ಕೊತೀನಿ. ಈ ರೀತಿ ನಿಮ್ಮಗಳ ಅನುಭವ ಹಂಚಿಕೆಯಲ್ಲಿ ಆಗಬೇಕು. ಪ್ರತಿ ಬುಧವಾರ ಇನ್ನು ಮುಂದೆ ಅಟ್ಲೀಸ್ಟ್ ಒಬ್ಬರು ಅಥವಾ ಇಬ್ಬರು ರೈತರು ನಿಮ್ಮ ಪರಿಚಯ ಮಾಡಿಕೊಡಿ. ನನಗೆ ಮಂಗಳವಾರ ಸಂಜೆ ನೀವು ತಿಳಿಸ್ಬೇಕು, ನಾಳೆ ಸಂಜೆ ನಾವು ನಮ್ಮ ಕೃಷಿ ಭೂಮಿ ಬಗ್ಗೆ ಪರಿಚಯ ಮಾಡಿಕೊಡ್ತೀವಿ ಅಂತ. ಬುಧವಾರ ಮಧ್ಯಾಹ್ನ 4 ಗಂಟೆ ಅಷ್ಟೊತ್ತಿಗೆ ನಿಮ್ಮ ಪ್ರೆಸೆಂಟೇಷನ್ನು, ಫೋಟೋಸು, ಪುಟಾಣಿ ವಿಡಿಯೋಸ್ಗಳಿದ್ರೆ ಕಳಿಸ್ಕೊಟ್ಬಿಡಿ. ಅದನ್ನು ನಾನು ರಾತ್ರಿ 8:00 ರೆಡಿ ಮಾಡ್ಕೊಳ್ಳೋಕ್ಕಾಗತ್ತೆ ಅಂತ ಹೇಳ್ತಾ, ಪ್ರತಿ ಬುಧವಾರದ ಈ ಒಂದು ಸಂಚಿಕೆಯಲ್ಲಿ ಅಟ್ಲೀಸ್ಟ್ ಇಬ್ಬರು ಕೃಷಿಕರು ನೀವು ಪರಿಚಯ ಮಾಡ್ಕೊತಾ ಬನ್ನಿ ಇನ್ ಡೀಟೇಲ್ ಆಗಿ. ಇವತ್ತಿಂಗೆ ನಮ್ಮ ಇಬ್ಬರು ಮೇಡಮ್ ಫ್ರೆಂಡ್ಸ್ ಮಾಡಿಕೊಟ್ರು, ಅದೇ ಥರ ನೀವುಗಳೆಲ್ಲ ಮಾಡ್ತಾ ಬನ್ನಿ ಅಂತ ಹೇಳ್ತಾ, ಸೊ ಇವತ್ತಿನ ಈ ನೇರ ಪ್ರಸಾರ ಸಂಚಿಕೆಯನ್ನು ಮುಗಿಸೋ ಸಮಯ ಆಗಿದೆ, ಮುಗಿಸ್ತಾ ಇದ್ದೀನಿ. ಮುಂದಿನ ಬುಧವಾರ ಮತ್ತೆ 15ನೇ ತಾರೀಕು ಜುಲೈ ಮತ್ತೆ ಇದೇ ನೇರ ಪ್ರಸಾರದಲ್ಲಿ ಸೇರೋಣ ಅಂತ ಹೇಳ್ತೀನಿ. ನನ್ನ ಜೊತೆ ಜೋಡಿಸ್ಕೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ಅಭಿನಂದನೆಗಳು, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಗುಡ್ ನೈಟ್ ಸರ್. ಥ್ಯಾಂಕ್ ಯು. ಗುಡ್ ನೈಟ್. ಗುಡ್ ನೈಟ್. Thank you, sir. Good night. Thank you. Thanks for the opportunity. ಥ್ಯಾಂಕ್ ಯು ಮೇಡಮ್. Thank you, sir. Good night. Thanks.